ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಆರೋಸಿತ್ ನಿಖಿತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡ್ರಿ. ಸೊ ಇವತ್ತಿನ ದಿನ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿದ ಎನರ್ಜೀಸ್ ಏನು ಬರ್ತಾವೋ, ಏಂಜಲ್ ಗೈಡೆನ್ಸ್ ಏನು ಬರ್ತೈತಿ ಅಂತ ನೋಡುವ. ಎನರ್ಜೀಸ್ ನೋಡೋಣ, ಆಮೇಲೆ ಏಂಜಲ್ ಗೈಡೆನ್ಸ್ ನೋಡೋಣ. ದಿನ ಏಂಜಲ್ ಗೈಡೆನ್ಸ್ ತೆಗಿತಿದ್ದೆ, ಆಮೇಲೆ ಎನರ್ಜೀಸ್. ಪ್ರೊಜೆಕ್ಷನ್ಸ್ ಕನ್ಫ್ಯೂಸಿಂಗ್ ಭಾಳ ಇರ್ತೀರಿ ಇವತ್ತು. ಎಸ್ಪೆಷಲಿ ಎಮೋಷ್ನಲಿ ಭಾಳ ಕನ್ಫ್ಯೂಸಿಂಗ್ ಇರ್ತೀರಿ ಇವತ್ತು. ಏನು ಮಾಡಬೇಕಂತ ಗೊತ್ತಿಲ್ಲ. ಒಂದು ಪರಿಸ್ಥಿತಿ ಒಳಗೆ ಎಮೋಷ್ನಲಿ ಅಂದರೆ ಭಾವನಾತ್ಮಕವಾಗಿ ಅದು ಒಂದು ಪರಿಸ್ಥಿತಿ ಒಳಗೆ ಸಿಕ್ಕಾಕೊಂಡಿರಿ ನೀವು. ಅದರಿಂದ ಹೊರಗೆ ಬರಬೇಕಂತ ಭಾಳ ಪಡ್ತೀರಿ ಇವತ್ತು. ಅದ್ರ ಬಗ್ಗೆ ಅರ್ಥ ಆಗ್ತೈತಿ. ಹೊರಗೆ ಬರೋಕ್ಕೂ ದಾರಿಗಳು ಕಾಣಕತ್ತ ಅನಿಸ್ತೈತಿ. ನಿಮಗೆ ನೀವು ಅರ್ಥ ಆಗೈತಿ, ನಾ ಎಲ್ಲಿ ಸಿಕ್ಕಾಕೊಂಡೀನಿ, ನಾ ಎಷ್ಟು ಎಮೋಷ್ನಲಿ ಎಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೆ. ಸೊ ಸೈಲೆಂಟ್ ಝೋನಾಗ ಇರ್ತೀರಿ ಅನಿಸುತ್ತೆ. 10 ಸಪ್ರೇಷನ್ ರೀಬರ್ತ್. ಸೊ 10 ಅವರ್ಸ್ ಒಳಗೆ ನೋಡಿರಿ ಏನಾದರೂ ಅಂಥದ್ದೊಂದು ಪರಿಸ್ಥಿತಿ ಬರ್ಬೋದು. ಅದರಿಂದ ಹೊರಗೆ ಬರ್ತೀರಿ. ಏನಿದಕ್ಕೆ ಕನ್ಫ್ಯೂಷನ್ದ ಹೊರಗೆ ಬರ್ತೀರಿ. ಆ್ಯಕ್ಷನ್ ಓರಿಯೆಂಟೆಡ್. ನಿಮಗೇನು ಬೇಕು ಅದನ್ನು ನೀವು ಕ್ರಿಯೇಟ್ ಮಾಡೋಕೆ ನೋಡ್ತೀರಿ. ಅಂದರೆ ನಿಮಗೇನು ಬೇಕಲ್ಲ, ನನ್ನ ಜೀವನಕ್ಕೆ ಏನು ಬೇಕು, ನಾನು ಅದಕ್ಕೆ ಇಷ್ಟು ಹೋಲ್ಡ್ ಒಳಗದೆ, ನನಗೆ ಯಾಕೆ ಕನ್ಫ್ಯೂಷನ್ ಆಗ್ತದವು, ಇದಕ್ಕೆ ನಾ ಏನು ಸ್ಟೆಪ್ ತೊಗೋಬೇಕು, ನಿಮಗೆ ಅರ್ಥ ಆಗ್ತೈತಿ. ಬೇರೆಯವ್ರು ಹೇಳಿದ್ರಲ್ಲ, ನಿಮಗೆ ನೀವೇ ನಿಮ್ಮೊಳಗೆ ನಿಮ್ಮ ಅರಿವು ಅಂತಾರಲ್ಲ, ಅರಿವೇ ಗುರು ಅಂತ, ಹಂಗೆ ನಿಮ್ಮೊಳಗೆ ನಿಮಗೊಂದು ಅರಿವು ಬರುತ್ತದೆ. ಸೊ ಪ್ರೊಜೆಕ್ಷನ್ಸ್ ಯಾಕೆ ಬಂತು? ಕರ್ಕ, ವೃಶ್ಚಿಕ, ಮೀನರಾಶಿ. ಒಬ್ಬ ವ್ಯಕ್ತಿ ಬಿಟ್ಟು ನಿಮಗೆ ಮುಂದೆ ಹೋಗೋಕ್ಕೆ ಸಾಧ್ಯ ಇದ್ದಿಲ್ಲ ಅಂದ್ಕೊಳ್ರಿ. ಒಂದು ಸಿಚುವೇಶನ್ ಬಿಟ್ಟು ನಿಮ್ಗೆ ಮುಂದೆ ಹೋಗೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಹಾಗಾಗಿ ನೀವು ಸ್ಟಕ್ ಆಗಿರಿ. ಫ್ಯಾಮಿಲಿ ಬಿಟ್ಟು ಹೋಗೋಕ್ಕಾಗಿದ್ದ, ನೀವು ಫ್ಯಾಮಿಲಿ ಅಂತ ಯಾರನ್ನೊಬ್ಬರು ಅಂದ್ಕೊಂಡಿರಿ, ಅವ್ರನ್ನ ಬಿಟ್ಟು ನಿಮ್ಗೆ ಅಂತ ಒಂದು ಬಿಟ್ಟು ಮುಂದೆ ಹೋಗೋಕ್ಕೆ ಆಗ್ತಿದ್ದಿಲ್ಲ. ಮುಂದೆ ಹೋಗೋಕ್ಕಾಗ್ತಿದ್ದಿಲ್ಲ ಅನ್ಸೆನ್ಸ್, ನಿಮ್ಗೆ ಅದಕ್ಕೆ ಒಂದು ಡಿಸಿಷನ್ ಬರೋಕ್ಕಾಗ್ತಿದ್ದಿಲ್ಲ. ನೀವು ಅವ್ರನ್ನ ಫ್ಯಾಮಿಲಿ ಅಂದ್ಕೊಂಡಿರ್ಬೇಕು, ಅಥವಾ ನಿಮ್ಮ ಫ್ಯಾಮಿಲಿ ಒಳಗೆ ಏನೋ ಪ್ರಾಬ್ಲಮ್ಸ್ ಇರಬೇಕು. ಅದಕ್ಕೆ ನಿಮಗೆ ಕನ್ಫ್ಯೂಷನ್, ನಾನು ಹಿಂಗೆ ಇದ್ರಾಗ ಡಿಸಿಷನ್ ಎಸ್ ಅನ್ಬೇಕಾ ನೋ ಅನ್ಬೇಕಾ, ಇದನ್ನು ಬಿಟ್ಟು ನಾನು ಮುಂದೆ ಹೋಗ್ಬೇಕಾ ಅಥವಾ ಇಲ್ಲೇ ಇರಬೇಕಾ, ಮುಂದೆ ಹೋದ್ರೆ ನನಗೇನು ಕಷ್ಟಗಳು ಬರ್ತಾವೆ, ಇದು ನನಗೆ ಬೇಡ, ನೋ ಅಂತ ಹೇಳಿದರೆ ಏನು ಕಷ್ಟ ಬರ್ತಾವೆ, ನೋ ಅಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೋ ಇಲ್ಲೋ. ಈ ರೀತಿ ನಿಮ್ದು ಒಂದು ಇಷ್ಟು ದಿನ ಅದ್ರೊಳಗೆ ಟ್ರ್ಯಾಪ್ ಆಗಿದ್ರಿ. ಇವತ್ತೇನು ಮಾಡ್ತೀರಿ ಅಂದ್ರೆ, ಇವತ್ತಿನ ದಿನ ಅದಕ್ಕೊಂದು ನಿಮ್ಗೆ ಅರಿವು ಮೂಡ್ತೈತಿ ಅಂತ ಹೇಳಿದೆ, ಅದಕ್ಕೊಂದು ಆ್ಯಕ್ಷನ್ ತೊಗೊತೀರಿ. ಬೇಕಾದಾಗಲಿ ನಾ ಮುಂದೆ ಹೋಗ್ತೇನೆ, ನನ್ನ ಡಿಸಿಷನ್ ಆಗಿದ್ದಾಗಲಿ ನೋಡೋಣ ಅಂತ ಅಂಥದ್ದೊಂದು ಡಿಸಿಷನ್ನಿಗೆ ನೀವು ಇವತ್ತು ಬರ್ತದಿರಿ. ಏನೋ ಒಂದನ್ನು ಎಂಡ್ ಮಾಡಿ ಮುಂದೆ ಹೋಗ್ಬೇಕಂತ ನೋಡ್ತೀರಿ. ಅದಕ್ಕೆ ಹೆಜ್ಜೆ ಇಡೋಕ್ಕಾಗಿದ್ದಿಲ್ಲ ನಿಮ್ಗೆ, ಹೆಜ್ಜೆ ಇಡ್ತೀರಿ ಇವತ್ತು ಅದಕ್ಕೊಂದು. ಕ್ವೈಟ್ ಟೈಮ್, ಕಾನ್ಷಿಯಸ್ನೆಸ್ ಬಂದಲ್ಲೇ. ಕ್ವೈಟ್ ಟೈಮ್, ಟೇಕ್ ಸಮ್ ಕ್ವೈಟ್ ಟೈಮ್ ಅಲೋನ್ ಟು ರೆಸ್ಟ್, ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಓಕೆ, ನೀವು ಇವತ್ತಿನ ದಿನ ಏನು ಮಾಡ್ಬೇಕಂದ್ರೆ, ಜಾಸ್ತಿ ನಿಮ್ಗೆ ಕನ್ಫ್ಯೂಷನ್ಸ್ ಎಲ್ಲ, ನಿಮ್ಗೆ ಅದಕ್ಕೆ ಅರಿವು ಮೂಡಬೇಕು, ನಿಮ್ಗೊಂದು ದಾರಿ ತೋರಿಸ್ಬೇಕಂದ್ರೆ ಸ್ವಲ್ಪ ಸೈಲೆಂಟ್ ಇರ್ರಿ, ಮೆಡಿಟೇಷನ್ ಮಾಡಿರಿ, ಅಂದರೆ ಧ್ಯಾನ ಮಾಡಿರಿ. ಸ್ವಲ್ಪ ಸೈಲೆಂಟ್ ಇದ್ಬಿಡ್ರಿ. ಆ ವಿಷಯ ಬಗ್ಗೆ ಯಾರ ಜೊತೆಗೆ ಭಾಳ ಡಿಸ್ಕಷನ್ ಮಾಡಿಬಿಡ್ರಿ, ಮಾತಾಡೋಕ್ಕೆ ಹೋಗ್ಬೇಡ್ರಿ. ನನಗೆ ಅದಕ್ಕೊಂದು ದಾರಿ ತೋರಿಸ್ಬೇಕು, ಅದಕ್ಕೆ ಏನು ಮಾಡ್ಬೇಕಂತ ಇಷ್ಟೊತ್ತಂದು ಸುಮ್ಮನೆ ಆಗ್ಬಿಡ್ರಿ ಒಂದು ಕಡೆ. ಎಲ್ಲರೂ ಭಾಳ ಬ್ಯುಸಿ ಇದ್ರಿ ಅಂದ್ರೆ ಸ್ವಲ್ಪ ರೆಸ್ಟ್ ತೊಗೊಳ್ರಿ. ಬ್ಯುಸಿ ಇದ್ರಿ ಅಂದ್ರೆ ನಿಮ್ಮ ಕೆಲಸ ಮಾಡೋದ್ರೆ ಬ್ಯುಸಿ ಅಲ್ಲ, ನಿಮ್ಮ ತಲೆಗೆ ಭಾಳ ಬ್ಯುಸಿ ಕೊಟ್ಟಿದ್ರಿ, ನೀವು ಯೋಚನೆ ಮಾಡಿದ್ದೆ ಅದಕ್ಕೆ ರೆಸ್ಟ್ ಬೇಡ ಒಂದು ಸ್ವಲ್ಪ. ತಲೆಗಾಯ್ತು, ಮನಸ್ಸಿಗೆ, ಹೃದಯಕ್ಕೆ.
ಅದಕ್ಕೆ ಹಂಗೆ ನೋವು ಕೊಟ್ಟು ಏನೇನು ಯೋಚನೆ ಮಾಡೋದು ಮಾತಾಡೋದು, ಏನೇನು ಯೋಚನೆ ಮಾಡೋದು ಸಿಟ್ಟು ಬರೆಸ್ಕೊಳೋದು, ಏನೇನು ಯೋಚನೆ ಮಾಡೋದು ಇನ್ನೊಂದೇನೋ ಎಮೋಷನ್. ಅದು ಶಾಂತ ಇರೋಕೆ ಬಿಡ್ರಿ. ಇವತ್ತಿಂದ ನೀ ಶಾಂತ ಆಗೋ, ಅದಕ್ಕೆ ಪಾಪ ಹೇಳ್ರಿ, ನೀ ಶಾಂತ ಆಗೋ ಹೃದಯವೇ, ನೀ ಶಾಂತ ಆಗೋ ಮೆದುಳೆ ನಂದು ತಲೆ. ಸೊ ಅದಕ್ಕೆ ನಿಮ್ಗೆ ದಾರಿ ಕಾಣುತ್ತದೆ. ಮಿಥುನ, ತುಲಾ, ಕುಂಭ ರಾಶಿ ಆ್ಯಂಡ್ ಅಫ್ಕೋರ್ಸ್ ಆಗಲ್ಲ ಹೇಳೇನಿ ಅದೇ ರಾಶಿ, ಅದು ಕರ್ಕ, ವೃಶ್ಚಿಕ, ಮೀನ ರಾಶಿ. ಸೊ ನಿಮ್ಮ ವ್ಯಕ್ತಿದೆ ಏನದಾವು ಅಂತ ನೋಡೋಣ. ಡೈಲಿ ಗೈಡೆನ್ಸ್ ಭಾಳ ಕಮ್ಮಿ ಜನ ನೋಡ್ತೀರಿ ಯಾರ್ಯಾರಿಗೆ ಹೆಲ್ಪ್ ಆಗ್ತೈತಿ ನೋಡ್ತೀರಿ. ಗುಡ್. ಇನ್ನೂ ಸ್ವಲ್ಪ ಜನ ಅದನ್ನು ಉಪಯೋಗ ತೊಗೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೇಕ್ ಥ್ರೂ. ನಿಮ್ಮ ವ್ಯಕ್ತಿ ಯಾವುದೋ ಒಂದು ವಿಷಯದಿಂದ ಇವತ್ತು ಅದರಿಂದ ಅವ್ರು ಹೊರಗೆ ಬರೋಕ್ಕೆ ಇಷ್ಟಪಡ್ತಾರೆ. ಹೆಂಗಂದ್ರೆ ನನಗೆ ಬಿಟ್ಟು ಬೇಡ ಅಂತಂದು ಈಗ ಅಂದ್ರೆ ತಮ್ಮೊಳಗಿಂದ ತಾವು ಟ್ರಾನ್ಸ್ಫಾರ್ಮೇಷನ್ ಬಂದೈತೆ ನೋಡ್ರಿ. ತಮ್ಮೊಳಗೆ ತಾವು ಹೆಂಗೆ ಚೇಂಜ್ ಮಾಡಬೇಕು, ತನ್ನೊಳಗೆ ತಾನು ಹೆಂಗೆ ನಾ ಎಲ್ಲಿ ಟ್ರ್ಯಾಪ್ ಆಗಿದ್ದೆ, ನೀವು ಹೆಂಗೆ ಟ್ರ್ಯಾಪ್ ಆಗಿರಲ್ಲ ಒಂದು ವಿಷಯ ಒಳಗೆ, ಹಂಗೆ ಅವರು ನಾನು ಒಂದು ಒಳ್ಳೆಯ ವ್ಯಕ್ತಿ ಅನ್ನೋಕ್ಕಿಂತ ನನಗೆ ನಾ ಏನು ನನ್ನ ಜೀವನಕ್ಕೆ ಏನು ಒಳ್ಳೇದಾಗ್ತೈತೆ ಅದಕ್ಕೆ ನಾ ಏನು ಮಾಡ್ಕೋಬೇಕು. ನಾ ಹೆಂಗೆ ಖುಷಿಯಾಗಿರ್ಬೇಕು. ಒಂದು ಡಿಸಿಷನ್ ಮೇಕಿಂಗ್ ಡೇ. ಅವ್ರ ಜೀವನದಾಗೂ ಕೆಲವೊಂದು ಜೀವನದೊಳಗೆ ಚೇಂಜಸ್ ಬರ್ತದವು, ಹಾಗಾಗಿ ಅವ್ರು ಟ್ರಾನ್ಸ್ಫರ್ ಆಗ್ತದಾರೆ. ಅರ್ಥಾತ್ ಹೇಳಿದ್ದ ಜೀವನ ಒಳಗೆ ಅವರಿಗೆ ಚೇಂಜಸ್ ಕಾಣ್ತದವು. ಆ ಪಾಠ ಕಲ್ತು ಇವು ಮನುಷ್ಯ ಚೇಂಜ್ ಆಗ್ತದ್ರ. ಹಂಗೆ ಟ್ರಾನ್ಸ್ಫಾರ್ಮೇಷನ್ನ ಮನುಷ್ಯನಲ್ಲಿ ಅದು ನಮ್ಮೊಳಗೆ ಆಗಬೇಕು, ಜೀವನದೊಳಗೆ ಆಗಂಗಿಲ್ಲ. ಸಿಚುವೇಶನ್ಸ್ ಚೇಂಜ್ ಆಗ್ತಾವೆ, ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಆಗ್ತೈತಿ ನಮ್ಮೊಳಗೆ ಆಗ್ತೈತಿ. ಅಂಥದ್ದೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ ನಿಮ್ಮ ವ್ಯಕ್ತಿಯಲ್ಲಿ. ದೊಡ್ಡ ಚೇಂಜಸ್ ಬರ್ತದವು ನಿಮ್ಮ ವ್ಯಕ್ತಿ ಜೀವನದೊಳಗೆ. ಇವತ್ತು ಒಂದು ಡಿಸಿಷನ್ ಮೇಕಿಂಗ್ ಡೇ ಐತಿ, ಅಂದ್ರೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಡೇ ಐತಿ. ಕಷ್ಟ ಆದರೂ ಅಡ್ಡಿ ಇಲ್ಲ, ನಾನು ಡಿಸಿಷನ್ ಮಾಡಲೇಬೇಕು ಅನ್ನೋದೊಂದು ಇವತ್ತು ಪರಿಸ್ಥಿತಿ ಬರ್ತೈತಿ. ಸೊ ಬ್ರೇಕ್ ಥ್ರೂನ ಮೇಷ, ಸಿಂಹ, ಧನುರ್ ರಾಶಿ. ನಿಮ್ಮ ವ್ಯಕ್ತಿದ ನೀವು ಯಾರ ಬಗ್ಗೆ ನೋಡ್ತಿದ್ದಿರಲ್ಲ ಅವರು ಮೇಷ, ಸಿಂಹ, ಧನುರ್ ರಾಶಿ ಸದ್ಯ ಬಂದಿರೋದು. ತಮ್ಮೊಳಗೆ ತಾವು ಬ್ಲಾಕ್ ಮಾಡ್ಕೊಂಡಿದ್ರೆ ಎಮೋಷನ್ಸನ್ನ. ಯಾರಾದರೂ ನಿಮ್ದು ಇದು ಕಪಲ್ಸ್ ಇದ್ರಿ ಅಂದ್ರೆ ಮಕ್ಕಳು ಬೇಕು ನಮಗೆ ಅಂತೇನು ಸಂತಾನ ಸಲುವಾಗಿ ಯಾರಾದರೂ ಕೆಲವೊಂದು ಹುಷಾರಿರ್ರಿ. ಅವರು ಸಂತಾನ ಸಲುವಾಗಿ ಹೇಳ್ಬೇಕಂತಂದ್ರೆ ನಾನು ಅಂದ್ರೆ ಯಾರಾದರೂ ಕಪಲ್ಸ್ ನೋಡ್ತಿದ್ರಿ, ನಿಮ್ಮ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಬಗ್ಗೆ ಏನಾದರೂ ನೋಡ್ತಿದ್ರಿ ಅಂತಂದ್ರೆ ಆ ವಿಷಯ ಸಂಬಂಧಪಟ್ಟ ನಿಮ್ಮ ಜೀವನದೊಳಗೆ ಏನೋ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಸ್ವಲ್ಪ ನಿಮ್ಮ ಹೆಂಡತಿ ಅಥವಾ ನಿಮಗೆ ಬೇಕಂದ್ರೆ ಯಾರು ವ್ಯಕ್ತಿ ನೋಡ್ತಿದ್ರಿ ಅವ್ರೇನೋ ಪ್ರೆಗ್ನೆಂಟ್ ಇದ್ದರೆ ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳ್ರಿ ಅಷ್ಟೇ. ದಿಸ್ ಇಸ್ ಆಲ್ಸೋ ಮೇಜರ್ ಅರ್ಕನ, ದಿಸ್ ಇಸ್ ಆಲ್ಸೋ ಮೇಜರ್ ಅರ್ಕನ. ಇಲ್ಲೂ ಕರ್ಕ, ವೃಶ್ಚಿಕ, ಕರ್ಕ, ವೃಶ್ಚಿಕ, ಮೀನರಾಶಿ. ಅವ್ರಿಗೆ ಕೆಲವೊಂದು ಭಯಗಳದಾವು, ಸಬ್ಕಾನ್ಷಿಯಸ್ ಫಿಯರ್ಸ್ ಭಾಳ ಅದಾವೆ ನಿಮ್ಮ ವ್ಯಕ್ತಿಗೆ. ಅದರಿಂದ ಇವತ್ತು ಹೊರಗೆ ಬರ್ತಾರೆ ಅವರು. ಭಾಳ ಏನಂತೀರಿ, ಯಾವುದೋ ಒಂದು ವಿಷಯಕ್ಕೆ ಅವ್ರು ಭಾಳ ಆ್ಯಂಗ್ಸಿಟಿ ಇದ್ದ. ನಾನು ಹೇಳಿದೆ ಪ್ರೆಗ್ನೆನ್ಸಿ ವಿಷಯ ಹೇಳಿದೆ, ಇಲ್ಲಿ ಅದನ್ನ ಉದಾಹರಣೆ ತೊಗೊಳೋಣ. ಅವ್ರಿಗೆ ನಾನು ಈಗ ಅಂದ್ರೆ ಒಬ್ರಿಗೆ ಒಂದು ಗಂಡ ಹೆಂಡ್ತಿಗೆ ಅಂತಂದ್ರೆ ಮಕ್ಕಳಾಗಿಲ್ಲ, ನಮ್ಗೆ ಎಷ್ಟು ದಿನ ಆಯ್ತು, ಮಕ್ಕಳು ಬೇಕು 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 ಅನ್ನೋದು ಎಷ್ಟು ಆ್ಯಂಗ್ಸಿಕೊಂಡು ಡಾಕ್ಟರ್ ಕಡೆ ಹೋಗ್ಬೇಕಂದ್ಕೊಳ್ಳಿ ಅವ್ರಿಗೆ ಆಗಲ್ಲ, ಹೊಟ್ಟಾಗೆಲ್ಲ ರೂಮ್ ಅಂತಿರ್ತೈತಿ. ಡಾಕ್ಟ್ರ್ ಏನು ಹೇಳ್ತಾರೋ ಏನೋ ಅಂತಾರೋ ಆಗ್ತತೋ ಅಂತಾರೋ ಇಲ್ಲ ಅಂತಾರೋ ಏನೋ ಪ್ರಾಬ್ಲಮ್ ಆಯಿತು, ಇಷ್ಟು ದುಡ್ಡು ಖರ್ಚು ಆಗ್ತದೆ ಆಗಲೇ ಇನ್ನೂ ಅದು ಹಿಂಗೆ ಹೋಗ್ಬೇಕಂತ ಬರೀ ಥಾಟ್ ಬಂದಿದ್ದಕ್ಕೆ ಅಷ್ಟಕ್ಕೊಂದು ಅದಕ್ಕೆ ಆ್ಯಂಗ್ಸಿಟಿ. ಆ ರೀತಿ ಉದಾಹರಣೆ ಹೇಳಿದ್ದು ನಾನು ಇಲ್ಲಿ ಬಂದಿದ್ದನ್ನು.
ಆ ರೀತಿ ನಿಮ್ಮ ವ್ಯಕ್ತಿಯೊಳಗೆ ಭಾಳ ಸಬ್ಕಾನ್ಷಿಯಸ್ ಫಿಯರ್ಸ್ ಅಂದ್ರೆ ಭಾಳ ಅದಾವೆ. ಅವ್ರ ಜೀವನದೊಳಗೆ ಭಾಳ ಕಷ್ಟಗಳು ಅದಾವು. ಕೆಲವೊಂದು ಮೂರನೇದು ಮಾತು ಕೇಳಿ ಹೆದರ್ತಾರೆ ಅವ್ರು ನಿಮ್ಮ ವ್ಯಕ್ತಿ. ತಾವೊಂದು ಡಿಸಿಷನ್ ಮಾಡ್ಕೊತಿರ್ತಾರೆ, ಬಟ್ ಇಲ್ಲ ಏನು 4 ಮಂದಿ ಹೆಂಗೆ ಹೇಳಿದ್ರಲ್ಲ, ಅಯ್ಯೋ ಆಗಲ್ಲ, ಹೆದರಿಗೆ ಸ್ಟಾರ್ಟ್ ಆಗಲ್ಲ. ಅಂಥದ್ದೊಂದು ಸಿಚುವೇಶನ್ದ ಇವತ್ತು ಹೊರಗೆ ಬರ್ತಾರೆ. ಅವ್ರಿಗೆ ಯಾವುದೋ ಒಂದು ಪರ್ಸ್ನಲ್ ಅಂದರೆ ಏನಂತೀರಿ, ಎಮೋಷ್ನಲಿ ಅವ್ರದ್ದು ಒಂದು ಭಾಳ ಸ್ಟಕ್ ಆಗಿದ್ದ ಒಂದು ಸಿಚುವೇಶನ್ ಇತ್ತು ಅವ್ರ ಜೀವನದಾಗ. ಅದಕ್ಕೆ ಡಿಸಿಷನ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ಅಂದರೆ ಇವತ್ತು ಅವ್ರಿಗೆ ಡಿಸಿಷನ್ ಮಾಡ್ಕೊತಾರೆ. ಕೆಟ್ಟ ಅನಿಸ್ತತಿ, ಬೇಜಾರು ಅನಿಸ್ತತಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ನಮ್ಮ ಮುಂದೆ ಹೋಗಲೇಬೇಕು. ಹಂಗೆ ಬ್ಯಾಲೆನ್ಸಿಂಗ್ ಇದ್ದಿದ್ದಿಲ್ಲ ಅಂದ್ರೆ ಮೆಂಟಲ್ ಸ್ಟ್ರೆಂತ್ ಬರ್ತಾಯಿದ್ದೀವಿ. ಅದು ನಿಮ್ಮ ಕ್ಲಾರಿಟಿ ಬರ್ತಾಯಿದ್ವಿ, ಧೈರ್ಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಡ್ರಿ. ಇವತ್ತಿರೋರು ನೀವೇನಾದ್ರೂ ನೀವು ಅವ್ರಿಗೆ ಏನೋ ಹೆದರ್ಸಕ್ಕಂದು ನೀವು ಬೇಕಾದ್ರೆ ಇರೋ ಬೇಡದ್ರೆ ನಾ ಹೋಗ್ಕೇನು ಬಿಡ ಅಂದ್ಬಿಡ್ತಾರೆ ಅವರು. ಎಷ್ಟು ದಿನ ಹೆದರ್ಕೊಂಡು ನಿನ್ನ ಜೋಡಿ ಜೀವನ ಮಾಡೋದು ನಾನು, ಎಷ್ಟು ನಿನ್ನ ಜೋಡಿ ಹೆದರ್ಕೊಂಡು ಹಿಂಗೆ ಹೆದರ್ಸ್ತೀನಿ ನನಗೆ. ನಡಿ ಇದ್ರೆ ನಡಿ ಅನ್ನೋ ಒಂದು ಇವತ್ತು ಮೆಂಟಾಲಿಟಿ ಐತೆ ಅವ್ರದ್ದು. ಸೊ ಕೇರ್ಫುಲ್ ಆಗಿರ್ರಿ. ಗೋ ಔಟ್ಸೈಡ್. ಯು ಹ್ಯಾವ್ ಬೀನ್ ಇಂಡೋರ್ಸ್ ಟೂ ಲಾಂಗ್. ಗೋ ಔಟ್ಸೈಡ್ ಆ್ಯಂಡ್ ಗೆಟ್ ಸಮ್ ಫ್ರೆಶ್ ಏರ್. ನಿಮ್ಮ ವ್ಯಕ್ತಿಗೆ ಹೇಳ್ತಿದ್ದಾರೆ ಏಂಜಲ್ಸ್, ಗೋ ಔಟ್ಸೈಡ್ ಅಂದ್ರೆ ನೀವು ನಿಜವಲ್ಲೂ ಹೊರಗೆ ಹೋಗಿ ಒಂದು ಏನಂದ್ರಿ ಒಂದು ಫ್ರೆಶ್ ಏರ್ ತೊಗೊಳ್ರಿ. ಹಂಗೆ ಅನ್ನೋದಕ್ಕಿಂತ ನಾವು ಇದನ್ನು ಗೋತ್ರು ಬಂದಿರೋದ್ರಿಂದ ನಿನ್ನ ಮೈಂಡ್ ಒಳಗೆ ಏನದಾವಲ್ಲ ನೀನು ಥಾಟ್ಸ್ ಎಲ್ಲ ಅವನ್ನೆಲ್ಲ ಸ್ವಲ್ಪ ಸೈಡಿಗಿಡು. ನಿನ್ನ ಹೆದರಿಕೆಗೆಲ್ಲ ಸೈಡ್ ಇಟ್ಟು ಹೊರಗಿನ ಜಗತ್ತಿಗೆ ನೀವು ಹೋಗು, ಅಲ್ಲಿ ಕಾಲಿಡು, ಹೆಂಗೆ ಬ್ಯೂಟಿಫುಲ್ ಆಯ್ತದೆ ನೋಡು ಅಂತ ಅವರಿಗೆ ಏಂಜಲ್ಸ್ ಹೇಳ್ತಿರೋದು. ನಿನ್ನೊಳಗೆ ನೀನು ಬಾಗಿಲು ಹಾಕ್ಕೊಂಡು ಒಳಗೆ ಕುಂದ್ಬಿಟ್ಟಿದೆ ಅಂದರೆ ನಿನ್ನ ಥಾಟ್ಸ್ ಒಳಗೆ ನೀನು ಸಿಕ್ಕಾಕೊಂಡ್ಬಿಟ್ಟಿದೆ. ಬಾವಿ ಒಳಗಿನ ಕಪ್ಪೆ ಆಗ್ಬಿಟ್ಟತಿ ನಿಂದ ಥಾಟ್ಸ್. ಯಾಕಂದ್ರೆ ಭಯ. ಹೊರಗೆ ಜಿಗದು ಹೊರಗೆ ಬಾವಿಯಿಂದ ಹೊರಗೆ ಬಂದ್ರೆ ಸಮುದ್ರ ಎಷ್ಟು ದೊಡ್ಡದೈತಿ, ನದಿ ಇಷ್ಟು ದೊಡ್ಡದವು. ಭಯ. ಅದನ್ನು ಬಿಟ್ಟು ಹೊರಗೆ ಬಾ ಅಂತ ಹೇಳ್ತಿರೋದು ಗೋ ಔಟ್ಸೈಡ್ ಅಂತಂದ್ರೆ. ಫ್ರೆಶ್ ಏರ್ ತಗೋ ಅಂತಂದ್ರೆ ಹೊರಗೆ ಹೊಸ ಥಾಟ್ಸ್ ಮಾಡ್ಕೊರಿ, ಹೊಸ ಪರ್ಸೆಪ್ಷನ್ ನೋಡಿರಿ, ಜೀವನ ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ರಿ, ನಿಮ್ಮೊಳಗೆ ನೀವು ಚೇಂಜ್ ಆಗ್ರಿ. ಜೀವನ ಎಷ್ಟು ಚೆನ್ನಾಗೈತಿ ಅಂತ ನಿಮ್ಮ ವ್ಯಕ್ತಿಗೆ ಇವತ್ತು ಗೈಡೆನ್ಸ್ ಇದೆ. ಸೊ ದಿಸ್ ಈಸ್ ಅ ಗೈಡೆನ್ಸ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ಮತ್ತು ಅಪಾಯಿಂಟ್ಮೆಂಟ್ಸಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.